ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪುಟ್ಟ ಪುಟ್ಟ ಮಕ್ಕಳಿರುವ ಪೋಷಕರೇ ಹುಷಾರಾಗಿರಿ. ಮಕ್ಕಳನ್ನ ಮನೆಯಿಂದ ಹೊರಗೆ ಕರೆದೊಯ್ಯುವಾಗ ಎಚ್ಚರ ಎಚ್ಚರ. ಮಕ್ಕಳನ್ನ ಬಿಟ್ಟು ನೀವು ಶಾಪಿಂಗ್ ನಲ್ಲಿ ಬಿಸಿ ಆಗೋ ಮುನ್ನ ಒಂದ್ಸಾರಿ ಇಲ್ಲಿ ನೋಡಿ. ಪುಟ್ಟ ಪುಟ್ಟ ಮಕ್ಕಳಿರುವ ಪೋಷಕರೇ ಹುಷಾರಾಗಿರಿ. ಇನ್ನು ಮಕ್ಕಳನ್ನ ಮನೆಯಿಂದ ಹೊರಗೆ ಕರೆದೊಯ್ದಾಗ ಎಚ್ಚರವಾಗಿರಿ. ಮಕ್ಕಳನ್ನ ಬಿಟ್ಟು ನೀವೇನಾದ್ರೂ ಶಾಪಿಂಗ್ ನಲ್ಲಿ ಬ್ಯುಸಿ ಆಗೋ ಮುನ್ನ ಇಲ್ಲಿ ನೋಡಿ. ಬಟ್ಟೆ ಅಂಗಡಿಯ ಮೊದಲ ಮಹಡಿಯಿಂದ ಕೆಳಗೆ ಬಿದ್ದ ಮಗು ಗ್ರಿಲ್ ಮೇಲೆ ಹತ್ತಿ ಆಟವಾಡ್ತಾ ಇದ್ದಾಗ ಆಕಸ್ಮಿಕವಾಗಿ ಮಗು ಕೆಳಗೆ ಬಿದ್ದಿರುವಂತದ್ದು. ಚಿಕ್ಕಬಳ್ಳಾಪುರ ನಗರದ ಪಿಳ್ಳಪ್ಪ ಕಾಂಪ್ಲೆಕ್ಸ್ ನಲ್ಲಿ ಈ ಘಟನೆ ನಡೆದಿದೆ. 2 ವರ್ಷದ ಮಗು ಸಂಗೀತ ಸ್ಥಿತಿ ಗಂಭೀರವಾಗಿದೆ. ಗೊಲ್ಲರದೊಡ್ಡಿ ಗ್ರಾಮದ ನಾರಾಯಣ ಸ್ವಾಮಿ ಮಧು ದಂಪತಿಯ ಮಗು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಮಗುವಿಗೆ ಬಟ್ಟೆಯನ್ನ ತೆಗೆದುಕೊಳ್ಳಲು ಬಂದಿದ್ದ ತಂದೆ ತಾಯಿ, ಆಟವಾಡುತ್ತಾ ಅಂಗಡಿ ಹೊರಗೆ ಬಂದಿದ್ದ ಬಾಲಕಿ, ಇನ್ನು ಗಾಯಾಳು ಮಗು ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ಈಗ ರವಾನೆ ಮಾಡಲಾಗಿದೆ. ಆ ಪುಟ್ಟ ಮಗುವಿಗೆ ಬಟ್ಟೆಯನ್ನ ತಗೊಳಕ್ಕಂತ ಹೇಳಿ ಆ ದಂಪತಿ ಬಂದಿರುವಂತದ್ದು. ಇನ್ನು ಒಂದ್ ಕಡೆ ಪುಟ್ಟ ಪುಟ್ಟ ಮಕ್ಕಳಿರುವ ಪೋಷಕರೇ ಹುಷಾರಾಗಿರಿ. ಯಾಕಂತ ಅಂದ್ರೆ ಮಕ್ಕಳನ್ನ ಮನೆಯಿಂದ ಹೊರಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಅವರನ್ನ ನಿಮ್ ಜೊತೆನೆ ಕರ್ಕೊಂಡು ಹೋಗಿ. ಯಾಕಂತ ಅಂದ್ರೆ ನೀವೇನಾದ್ರೂ ಬೇರೆ ಕೆಲಸದಲ್ಲಿ ಏನಾದ್ರೂ ಬಿಸಿ ಆಗಿದ್ರೆ ಅವರು ಹೊರಗಡೆ ಹೋಗ್ತಾ ಇರ್ತಾರೆ. ನೋಡಿ, ಬಟ್ಟೆ ಅಂಗಡಿಯ ಮೊದಲ ಮಹಡಿಯಿಂದ ಆ ಮಗು ಕೆಳಗೆ ಬಿದ್ದಿರುವಂತದ್ದು. ಗ್ರಿಲ್ ಮೇಲೆ ಹತ್ತಿ ಆಟವಾಡ್ತಾ ಇದ್ದಾಗ ಆಕಸ್ಮಿಕವಾಗಿ ಕೆಳಗೆ ಬಿದ್ದಿದೆ ಮಗು. ನೀವೇನಾದ್ರೂ ಮಕ್ಕಳನ್ನ, ಅದು ಚಿಕ್ಕ ಮಕ್ಕಳನ್ನ ಹೊರಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಏನಾದ್ರೂ ಶಾಪಿಂಗ್ ಮಾಡಕ್ಕಂತ ಹೋಗ್ತಿರ್ತೀರಾ, ಎಲ್ಲಾದ್ರೂ ಹೋಗ್ತಿರ್ತೀರಾ, ಅವ್ರ ಕೈ ಹಿಡ್ಕೊಂಡೇ ಹೋಗೋದು ತುಂಬಾನೇ ಉತ್ತಮ. ಇಲ್ಲಾಂದ್ರೆ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬರೋದೇ ತುಂಬಾನೇ ಉತ್ತಮ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ನೀವೇನಾದ್ರೂ ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಬಟ್ಟೆ ತಗೊಳ್ಳೋದಕ್ಕಂತ ಬ್ಯುಸಿ ಇರ್ತೀರಾ, ಏನಾದ್ರೂ ಶಾಪಿಂಗ್ ಮಾಡೋದಕ್ಕಂತ ಬ್ಯುಸಿ ಇರ್ತೀರಾ. ಆ ಸಂದರ್ಭದಲ್ಲಿ ನಿಮ್ಗೆ ಮಗು ಕಡೆ ಗಮನ ಕೊಡೋದಕ್ಕಾಗೋದಿಲ್ಲ. ಆ ಮಗು ಆಟ ಆಡ್ತಾ ಶಾಪಿಂದ ಹೊರಗೆ ಬಂದಿದೆ. ಆ ಕಂಬಿಗಳ ಮೇಲೆ, ಆ ಗ್ರಿಲ್ ಮೇಲೆ ಹತ್ತಿ ಆಟವಾಡ್ತಾ ಇದ್ದಾಗ ಆಕಸ್ಮಿಕವಾಗಿ ಕೆಳಗೆ ಬಿದ್ದಿರುವಂತದ್ದು. ನೋಡಿ, 4 ವರ್ಷದ ಗಗನ್ ಸಿಂಧು ಮಗು ಸ್ಥಿತಿ ಈಗ ಗಂಭೀರವಾಗಿದೆ. ಗೊಲ್ಲರದೊಡ್ಡಿ ಗ್ರಾಮದ ನಾರಾಯಣ ಸ್ವಾಮಿ ಮಧು ದಂಪತಿ ಅನ್ನೋ ಮಗು ಗೊತ್ತಾಗ್ತಾ ಇರುವಂತದ್ದು. ಬಟ್ಟೆ ಖರೀದಿಯಲ್ಲಿ ಅಪ್ಪ ಅಮ್ಮ ಫುಲ್ ಬ್ಯುಸಿ ಆಗಿದ್ದಾರೆ. ಆ ಮಗುವಿನ ಕಡೆ ಗಮನನೇ ಕೊಟ್ಟಿಲ್ಲ. ಆ ಮಗು ಆಟ ಆಡ್ತಾ ಅಂತ ಹೇಳಿ ಹೊರಗೆ ಬಂದಿದೆ. ಹಾಗೆ ಆ ಗ್ರಿಲ್ ಮೇಲೆ ಹತ್ತಿರುವಂಥದ್ದು. ಆ ಮಗುಗೇನು ಗೊತ್ತಿರುತ್ತೆ, ಗ್ರಿಲ್ ಮೇಲೆ ಹತ್ತಿ ಆಕಸ್ಮಿಕವಾಗಿ ಆಯ ತಪ್ಪಿ ಕೆಳಗೆ ಬಿದ್ದಿದೆ. ಗಾಯಾಳು ಮಗು ಬೆಂಗಳೂರಿನ ಆಸ್ಪತ್ರೆಗೆ ಈಗ ದಾಖಲು ಮಾಡಿದ್ದಾರೆ. ನೀವು ಕೂಡ ಎಲ್ಲಾದರೂ ನಿಮ್ಮ ಮಕ್ಕಳನ್ನ, ಅದು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಅವರನ್ನ ಎತ್ಕೊಂಡಿರಿ, ಇಲ್ಲ ಅಂತಂದ್ರೆ ಕೈಯಲ್ಲಾದರೂ ಹಿಡ್ಕೊಂಡಿರಿ. ಇಲ್ಲ ಅಂತ ಅಂದರೆ ಹಿಂಗೆ ನೀವೇನಾದರೂ ಯಾವುದಾದ್ರೂ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಆ ಪುಟ್ಟ ಮಗು ಆಟ ಆಡ್ತಾ ರಸ್ತೆಗೆ ಬರುತ್ತೆ, ಇಲ್ಲಾಂದರೆ ಹಾಗೆ ಬಿಲ್ಡಿಂಗಿಂದ ಹೊರಗೆ ಬರುತ್ತೆ. ಹೊರಗೆ ಬಂದಂತಹ ಸಂದರ್ಭದಲ್ಲಿ ಆಟ ಆಡ್ತಾ ಅವ್ರಿಗೆ ಗೊತ್ತಿರೋದಿಲ್ಲ, ಆಕಸ್ಮಿಕವಾಗಿ ಕೆಳಗೆ ಬೀಳ್ತಾರೆ. ಅವಾಗ ಅನುಭವಿಸೋದೇ ನೀವೇ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಇನ್ನು ಅಟ್ಲೀಸ್ಟ್ ಮನೆಯಲ್ಲಿ ಆದರೂ ಬಿಟ್ಟು ಬರೋದು ತುಂಬಾನೇ ಉತ್ತಮ ಅಂತ ಹೇಳ್ಬೋದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜಪ್ಪ, ಈಗ ಒಂದ್ ಕಡೆ ನೋಡ್ತಾ ಇರಬಹುದು, ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಬರೋದು ತುಂಬಾನೇ ಉತ್ತಮ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ಈಗ ಅವರು ತಂದೆ ತಾಯಿ ಇಬ್ರು ಕೂಡ ಶಾಪಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಆ ಮಗು ಕಡೆ ಗಮನ ಕೊಡಕ್ಕಾಗ್ತಿಲ್ಲ. ಪುಟ್ಟ ಮಗು ಆಕಸ್ಮಿಕವಾಗಿ ಕೆಳಗೆ ಬಿದ್ದಿರುವಂತದ್ದು. ಈಗ ಆ ಮಗುವಿನ ಸ್ಥಿತಿ ಯಾವ ರೀತಿ ಆಗಿದೆ, ಯಾವ ಹಾಸ್ಪಿಟಲ್ ಅಲ್ಲಿ ಆ ಮಗುವನ್ನ ದಾಖಲೆ ಮಾಡಿದ್ರು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ಅಂಕಿತ, ಏನಂದ್ರೆ ಮಹಿಳೆಯರು
ಯಾವುದೇ ಒಂದು ಒಡವೆ ವಸ್ತು ಮತ್ತೆ ಬಟ್ಟೆಗಳನ್ನ ಖರೀದಿ ಮಾಡೋ ಸಂದರ್ಭದಲ್ಲಿ ತಮ್ಮನ್ನೇ ತಾವು ಮರ್ತೋಗ್ತಕ್ಕಂತ ಒಂದು ಸ್ಥಿತಿಯಲ್ಲಿ ಇರ್ತಾರೆ. ಜೊತೆಗೆ ತಮ್ಮ ಮನೆಯನ್ನು ಕೂಡ ಮರೆತಿರ್ತಾರೆ, ಗಂಡ ಮಕ್ಕಳು ಯಾರು ಕೂಡ ನೆನಪಿರೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಏನು ಅದೇ ರೀತಿಯಲ್ಲಿ ಇವತ್ತು ಬಟ್ಟೆ ತಗೊಳಕ್ಕೆ ಹೋದ ಸಂದರ್ಭದಲ್ಲಿ ಶಾಪಿಂಗ್ ಅಲ್ಲಿ ಮೈ ಮರಿತಿರ್ತಾರೆ, ಬ್ಯುಸಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಮಗುವನ್ನು ಕೂಡ ಜೊತೆಲಿ ಕರ್ಕೊಂಡೋಗಿ ಮಗು ಆಟ ತನ್ನ ಪಾಡ್ ತಾನು ಅದು ಆಟದಲ್ಲಿ ಮೈ ಮರ್ತಿರ್ತದೆ. ಅದು ಏನಾಗುತ್ತೆ, ಕೆಳಗಡೆ ಬಿದ್ರೆ ಏನಾಗುತ್ತೆ, ಮೇಲ್ ಬಿದ್ರೆ ಏನಾಗುತ್ತೆ ಅಂತ ಪಾಪ ಏನು ಗೊತ್ತಿರಲ್ಲ. ಹಾಗಾಗಿ ಅದು ಆಟ ಆಡ್ತಾ ಬಂದು ಕೆಳಗಡೆ ಒಂದು ಮೊದಲನೇ ಮಹಡಿಯಿಂದ ಕೆಳಗಡೆ ಬಿದ್ದಿದೆ, ತಲೆಗೆ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಆ ಮಹಿಳೆಯರು ಬಂದು ಆ ಮಗುವನ್ನು ನೋಡ್ಕೊಂಡು ಮತ್ತೆ ಆಸ್ಪತ್ರೆಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಏನು ಪಿಳ್ಳಪ್ಪ ಕಾಂಪ್ಲೆಕ್ಸ್ ಅಲ್ಲಿ, ಚಿಕ್ಕಬಳ್ಳಾಪುರ ನಗರದ ಪಿಳ್ಳಪ್ಪ ಕಾಂಪ್ಲೆಕ್ಸ್ ನಲ್ಲಿ ಈ ಒಂದು ಘಟನೆ ನಡೀತಕ್ಕಂಥದ್ದು. ತಂದೆ ತಾಯಿ ಬಟ್ಟೆ ತೆಗೆದುಕೊಳ್ತಾ ಇರ್ತಾರೆ. ಬಟ್ಟೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಈ ರೀತಿ ಘಟನೆ ನಡೀತಕ್ಕಂಥದ್ದು. ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಗೊಲ್ಲದೊಡ್ಡಿ ಗ್ರಾಮದ ಒಂದು ತಂದೆ ತಾಯಿ ಏನು ಮಧು ಮತ್ತೆ ನಾರಾಯಣಸ್ವಾಮಿ ಇದ್ದಾರೆ, ಅವರ ದಂಪತಿಗಳ ಪುತ್ರಿ. ಏನು ಈಗ ಸದ್ಯಕ್ಕೆ ಅವರು MS ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಸದ್ಯಕ್ಕೆ ಆ ಮಗುವಿನ ಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದು. ಅಂಕಿತಾ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗೆ.